ದಿನಕ್ಕೆ ಒಂದು ಸಲ ಊಟ ಮಾಡೋದು, ಆ, ನೀರು 1-1.5 ಲೀಟ್ರು ನೀರು ಕುಡಿಯೋದು, ಮತ್ತು ಮಲಗೋದು 4-5 ಗಂಟೆ, ಮತ್ತು ಯಾವ ಕೆಟ್ಟ ಯೋಚನೆಗಳು ಮನಸ್ಸಿಗೆ ಬರದೇ ಇರೋ ಥರ ಇಡೀ ಜೀವನ ಸಾಗಿಸೋಕ್ಕೆ ಒಬ್ಬ ಯೋಗಿ ಅಷ್ಟು ವೈರಾಗ್ಯ ಏನಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ, ಇಲ್ಲಿ ಜೀವನ ಮುಗಿದ ಮೇಲೆ ಹೋಗಿ ದೇವ್ರ ಜೊತೆ ದೇವ್ರ ಜೊತೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತಾರಲ್ಲ, ಹಾಗೆ ದೇಹ ಶಾಶ್ವತ ಅಲ್ಲ, ಆತ್ಮ ಶುದ್ಧವಾಗಿ ತುಂಬ ಶುದ್ಧವಾದ ಆತ್ಮ ಆದಾಗ ಮೇಲಿನ ಲೋಕಗಳಿಗೆ ಹೋಗ್ಬೋದು. ಅಂದರೆ ನೀವು ಪುಣ್ಯ ಎಲ್ಲದು ಒಳ್ಳೆಯದೇ ಯೋಚನೆ ಮಾಡಬೇಕು. ಆದಷ್ಟು ಅಲ್ಲ, ಬರೀ ಪುಣ್ಯದ ಕೆಲಸನೇ ಮಾಡಬೇಕು. ಬರೀ ಪುಣ್ಯದ ಕೆಲಸಗಳೇ ಮಾಡಬೇಕು. ಒಳ್ಳೆಯ ಕೆಲಸಗಳು ಪುಣ್ಯ ಅಷ್ಟೆಲ್ಲ ಏನಂತೀರ, ತ್ಯಾಗ, ಸೇವೆ ಅಷ್ಟೆಲ್ಲ ಮಾಡಿದ್ರೆ ಆವಾಗಲೂ ನೀವು ಕರ್ಮನೇ ಡಿಸೈಡ್ ಮಾಡೋದು ನೀವು ಎಷ್ಟು ಮೇಲೆ ತಲುಪಬಹುದು ಅಂತ. ಅದಕ್ಕೆ ಎಲ್ಲರೂ ಸಣ್ಣ ಗುರುಗಳು, ದೊಡ್ಡ ಗುರುಗಳು ಎಲ್ಲರೂ ಹೇಳೋದು ಒಳ್ಳೆಯ ಕರ್ಮ ಮಾಡಿ, ಒಳ್ಳೆಯವ್ರ ಸಹವಾಸ ಮಾಡಿ ಅನ್ನೋದು ಅದಕ್ಕೆ. ಸೊ 30 ವರ್ಷ ಆಯಿತು, 40 ವರ್ಷ ಆಯಿತು, ಯಾವಾಗಾದರೂ ಶುರು ಮಾಡ್ಬೋದು. ಶುರು ಮಾಡಿದ್ಮೇಲೆ ಅದೇ ಥರ ಕೊನೆ ತನಕ ಇರಬೇಕು. ಸೊ ಅದು ಬೇರೆ ಯಾರು ಒತ್ತಡ ಹಾಕೋದಲ್ಲ, ನಮ್ಮ ಒಂದು ಇಲ್ಲಿ ಏನಂತೀರ, ದೇಹದಲ್ಲಿದ್ದು ಸಾಧನೆ ಮಾಡೋಕ್ಕಾಗೋದು. ಮನುಷ್ಯ ದೇಹ ಸಿಗದೆ ಈ ಸಾಧನೆ ಮಾಡೋದಕ್ಕಾಗಿ ಅದನ್ನು ಬೇಗ ತಿಳ್ಕೊಂಡು ಅಭ್ಯಾಸ 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 ಮಾಡಬೇಕು.